ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯರಾಜ್ ಇನ್ನೇನು ಮಾಡೋಕ್ಕಾಗಲ್ಲ, ಅಜ್ಜಿಯವರು ಮೇಲೆ ಮಲ್ಕೊಳ್ಳೋಣ ನಡಿ ಕಳಾವತಿ ಅಂತ ಇಬ್ರು ಸಹ ಮೆಟ್ಲು ಇಳ್ಕೊಂಡು ಬರ್ತಾ ಇರ್ತಾರೆ. ಅಲ್ಲ, ಇವ್ರು ಎಂತಕ್ಕೆ ಹಿಂಗ್ ಆಡ್ತಾ ಇದ್ದಾರೆ ಇವತ್ತು? ಮನೇಲಿ ಎಲ್ಲರೂ ಒಬ್ಬೊಬ್ರು ಒಂದೊಂಥರ ಆಡ್ತಿದ್ದಾರೆ ಕಳಾವತಿ. ಹೌದು ರೀ, ನನಗೂ ಅಷ್ಟೇ. ಏನೋ ಹೇಳಿದ್ರೆ ಏನೋ ಮಾತಾಡ್ತಾ ಇದ್ರು ಎಲ್ಲಾರು. ನಾನು ಏನೋ ಆಗಿರ್ಬೇಕು ಅಂತ ಅನ್ಕೊಂಡು ಸುಮ್ಮನೆ ಬರ್ತಾ ಇದ್ದೆ. ಏನಾಗಿದೆ ಇವ್ರಿಗೆ ಎಲ್ಲ ಗೊತ್ತಾಗ್ತಿಲ್ವಲ್ಲ ಅಂತ ಸರಿ ಅಂತ ಕಾವ್ಯ ಮತ್ತೆ ರಾಜ್ ಅಲ್ಲಿಂದ ಹೊರಟಿರ್ತಾರೆ. ಇನ್ನ ಮಲ್ಕೊಳ್ಳೋಣ ಅಂತ ಅವರೆಲ್ಲರೂ ಸೇರಿ ಹೇಗೋ ನಾವ್ ಅನ್ಕೊಂಡಿದ್ ಸಕ್ಸಸ್ ಆಗ್ತಿದ್ಯಲ್ಲ ಅಂತ ಎಲ್ಲಾರು ಅಲ್ಲೇ ನಿಂತ್ಕೊಂಡು ಕಾವ್ಯನ ರಾಜ್ನ ಸಹ ಇಬ್ಬರನ್ನು ನೋಡ್ತಾನೆ ನಿಂತಿರ್ತಾರೆ. ಹೇಗೋ ನಾವ್ ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಎಲ್ಲಾರು ಐಫೈ ಹೊಡ್ಕೊಳ್ತಾ ಇರ್ತಾರೆ. ಇನ್ನು ಸುಭಾಷ್ ಅವ್ರು ಸಹ ಅಪರ್ಣ ಅವ್ರಿಗೆ ಐಫೈ ಹೊಡಿಯಕ್ ಹೋಗ್ಬೇಕಾದ್ರೆ ನೋಡಿದ್ರೆ ಅವರು ಕೋಪದಲ್ಲಿ ಇರ್ತಾರೆ. ಇನ್ನ ಸುಭಾಷ್ ಅವ್ರು ಸಹ ಸುಮ್ಮನೆ ಆಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ನಾಗವೇಣಿ, ನೀವೆಲ್ಲ ಇಷ್ಟು ಹಡಾವಿಡಿ ಎಲ್ಲ ಮಾಡ್ತಾ ಇದ್ದೀರಲ್ಲ, ಬೆಂಕಿ ಹಚ್ಚಿರೋ ಕೆಲಸ ನಾನ್ ಮಾಡಿದೀನಿ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬೆಂಕಿ ಹತ್ತುತ್ತೆ ಅಂತ ನಾಗವೇಣಿ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಕಾವ್ಯ ಇಬ್ರು ಸ್ವರಾಜ್ ಅವ್ರ ಅಜ್ಜಿ ತಾತ ಅವ್ರ ರೂಮ್ಗೆ ಬಂದಾಗ ನೋಡಿದ್ರೆ ಎಲ್ಲ ಕತ್ಲೆ ಇರುತ್ತೆ. ಏನ್ರಿ ಇಷ್ಟೊಂದ್ ಕತ್ಲೆ ಇದೆ, ಏನು ಕಾಣಿಸ್ತಾನೆ ಇಲ್ಲ ನನಗೆ. ಹೇ ಹುಚ್ಚಿನ ನೀನು, ಕರೆಂಟ್ ಯಾರೋ ತೆಗ್ದಿದ್ದಾರೆ ಅದಕ್ಕೆ. ಅಲ್ಲ ರೀ, ಹೊರ್ಗಡೆ ಎಲ್ಲ ಕರೆಂಟ್ ಇದೆ, ಇಲ್ಲಿ ಮಾತ್ರ ಕರೆಂಟ್ ಇಲ್ಲ ಅಂದ್ರೆ ಅದೇಗ್ರಿ? ಸ್ವಿಚ್ ಎಲ್ಲಾದ್ರೂ ಇದೆಯಾ ನೋಡ್ಬಿಟ್ಟು ಹಾಕು ಅಂತ ಹೇಳ್ತಾ ಇರ್ತಾನೆ ರಾಜ್. ಆಗ ಇಲ್ಲೆಲ್ಲೂ ನನಗೆ ಕಾಣಿಸ್ತಿಲ್ಲ ಕಣ್ರಿ, ನೀನೊಬ್ಳು ಕುರುಡಿ, ನಿನಗೇನ್ ಕಾಣಿಸುತ್ತೆ ಹೇಳು ಅಂತ ರಾಜ್ ಸಹ ಹುಡ್ಕೊಳ್ತಾ ಹೋಗಿ ಅಲ್ಲಿರೋ ಸ್ವಿಚ್ ಬೋರ್ಡ್ ನ ಆನ್ ಮಾಡ್ತಾ ಮುಂಚಕ್ಕೆಲ್ಲ ಹೂವ ಎಲ್ಲ ಚೆಲ್ಲಿ ಅಲಂಕಾರ ಮಾಡಿರ್ತಾರೆ. ಅದನ್ನ ನೋಡಿ ರಾಜ್ ಮತ್ತೆ ಕಾವ್ಯನ್ಗೆ ಇಬ್ರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ರೀ, ಏನ್ರಿ ಇದು? ನನ್ಗೂ ಗೊತ್ತಿಲ್ಲ ಕಳಾವತಿ. ಅದಕ್ಕೇನಾ ಅವಾಗ್ಲೇ ಅಜ್ಜಿ ನಾನು ಏನೋ ಇಲ್ಲಿ ಮರ್ತೋಗಿದ್ದೀನಿ ತಗೋಬೇಕು ಅಂದ್ರುನು ಇಲ್ಲ ನೀನ್ ಬರೋ ಆಗಿಲ್ಲ ಅಂತ ಎಲ್ಲ ತಡೀತಾ ಇದ್ರು. ಓ, ನನಗೂ ಅಷ್ಟೇ ಕಳಾವತಿ. ಅವಾಗ ಅಪ್ಪ ಮತ್ತೆ ಚಿಕ್ಕಪ್ಪ ಇಬ್ರು ಸೇರಿ ನನ್ನ ಒಳಗಡೆ ಬರ್ದಿರಂಗೆ ಬಿಡ್ತಾನೆ ಇರ್ಲಿಲ್ಲ. ಅದಕ್ಕ ಇವ್ರು ಇಷ್ಟೆಲ್ಲ ಕಿತಾಪತಿ ಈ ರೂಮಲ್ಲಿ ಮಾಡಿರೋದು ಅಂತ ಇಬ್ರು ಸಹ ಮಾತಾಡ್ಕೋತಾ ಇರ್ತಾರೆ. ಹೌದು ರೀ, ನನಗೀಗ ಫ್ಲಾಶ್ ಆಗ್ತಿದೆ. ಅದಲ್ದಿರ ಇವ್ರ ಮನೆ ಮಂದಿಯವ್ರೆಲ್ಲರೂ ಸೇರಿ ಈ ರೀತಿ ವ್ಯವಸ್ಥೆ ಮಾಡಿದಾರೆ ರೀ. ಅದರಲ್ಲೂ ಸಹ ಅತ್ತೆ ಕೈವಾಡನೂ ಇದೆ. ನಮ್ಮಮ್ಮನ? ಹೌದು, ಅಲ್ಲಿ ಉರಿತಾ ಇರೋ ಅಗರಬತ್ತಿ ಅತ್ತೆ ತಂದ್ಕೊಟ್ಟಿರೋದೇ ರೀ. ಅತ್ತೆ ತಂದ್ಕೊಟ್ಟಿರೋದ್ಕೆ ಇಲ್ಲಿ ಹಚ್ಚಿರೋದು. ಹೌದಾ ಕಳಾವತಿ? ಹೌದು ರೀ, ಹೇಳೋದ್ ಅರ್ಥ ಮಾಡ್ಕೊಳ್ಳಿ, ನಾನೇ ಕಣ್ಣಾರೆ ನೋಡಿ ಅಜ್ಜಿ ಕೊಡ್ತಾ ಇದ್ದಿದ್ ನಾನು ನೋಡ್ದೆ ಅಂತ ಹೇಳ್ತಾ ಇರ್ತಾಳೆ ಕಳಾವತಿ. ಆಗ ರಾಜ್ ಮತ್ತೆ ಕಾವ್ಯ ಈಗೇನ್ರಿ ಮಾಡೋದು ಅಂತ ತುಂಬಾ ಅಯೋಮಯದಲ್ಲಿ ಇರ್ತಾರೆ. ಹಾ, ನಿನಗೆಲ್ಲ ಗೊತ್ತಿರುತ್ತೆ, ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಆಡ್ತಿದ್ಯಲ್ಲ ನೀನು ಅಂತ ರಾಜ ಹೇಳ್ತಿದಂಗೆ, ಏನ್ರಿ ನಾನೇನೋ ಮಾಡ್ಸಿದೀನಿ? ಓ, ನಾನೇನು ಅವ್ರಿಗೋಗಿ ಹೇಳಿದ್ನ ಶಬ್ದ ಮಾಡಿಸ್ಕೊತೀನಿ ಅಂತ? ಇಲ್ಲ ರೀ, ನಾನೇನು ಹೇಳಿಲ್ಲ. ಓ, ನಿಮ್ಗೆ ಏನಾದ್ರೂ ಎಮರ್ಜೆನ್ಸಿ ಇರ್ಬೇಕೇನೋ, ಅದಕ್ಕೆ ನೀವೆಲ್ಲ ಮಾತಾಡಿ ಈ ರೀತಿ ಪ್ಲಾನ್ ಮಾಡಿದೀರಾ. ಮಾಡೋದೇನೋ ಮಾಡಿದೀರಾ ಪ್ಲಾನು, ಹೀಗೆಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ರೀ ಅಂತ ಹೇಳ್ತಾ ಇರ್ದೆ. ನಿನ್ಗೇನಾದ್ರೂ ತಲೆಗಿಲ ಕೆಟ್ಟಿದ್ಯಾ? ನಾನು ಯಾಕೆ ಈ ರೀತಿ ಮಾಡ್ತೀನಿ? ನಾನೇನು ನಿಮಗೆ ನನ್ನ ಮೇಲೆ ತುಂಬಾ ಇಷ್ಟ ಆಗಿ ಈ ರೀತಿ ಪ್ಲಾನ್ ಮಾಡಿದೀರಾ ಅಂತ ಅನ್ಕೊಂಡೆ ಅಂತ ಕಾವ್ಯ ಅಲ್ಲಿಂದ ಡಿಸಪಾಯಿಂಟ್ ಆಗಿ ಆ ಕಡೆ ಹೋಗಿ ನಿಂತಿರ್ತಾಳೆ. ಅಲ್ಲಿರೋ ಸೇಬಣ್ಣನ್ನ ಎತ್ಕೊಂಡು ತಿಂತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ನ ಅಂತರಾತ್ಮ ಬಂದಿ, ಲೇವ್ ಮಗ, ಇದೇ ಕಣೋ ಸಿಕ್ಕಿದ ಚಾನ್ಸು. ಇಷ್ಟ ದಿವಸ ನೀನಂತೂ ಒಂಚೂರು ನಿನಗೆ ವ್ಯಾಮೋಹ, ಪ್ರೀತಿ, ಕರುಣೆ ಏನೂ ಇಲ್ಲ ಕಣೋ. ನನಗೇನಾದ್ರೂ ನೀನ್ ತಗೊಂಡ್ರೆ ಅಲ್ವೇನೋ ನಾನು ಖುಷಿಯಾಗಿರ್ತೀನಿ. ನೀನ್ ಈ ರೀತಿ ಮಾಡ್ತಾ ಇದ್ರೆ ನಾನು ಯಾವಾಗೂ ಖುಷಿಯಾಗಿರ್ತೀನಿ. ಈಗಾದ್ರೂ ಕಳಾವತಿ ಒಂಟಿಯಾಗಿ ಸಿಕ್ಕಿದಾಳೆ, ನೀನ್ ಮನ್ಸಲ್ಲಿರೋ ಪ್ರೀತಿ ವಿಚಾರನೆಲ್ಲ ಹೇಳ್ಬಿಡು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ, ಸಾಕ್ ಸುಮ್ನೆ ಇರೋ, ನನಗ್ ಗೊತ್ತು ಅಂತ ಹೇಳ್ತಾ ಇದ್ದಂಗೆ, ಯಾಕ್ರಿ ಹಂಗ ಗದ್ರತಿದ್ದೀರಾ? ಯಾರ ಜೊತೆ ಮಾತಾಡ್ತಿದ್ದೀರಾ? ಯಾರು ಇಲ್ಲ ಕಳಾವತಿ. ಏನ್ರಿ ಬೇಕು? ಹಣ್ ಬೇಕಾ ಅಥವಾ ಸ್ವೀಟ್ ಬೇಕಾ? ಏನ್ ಬೇಕು ಅಂತ ಕೇಳ್ತಾ ಇರ್ತಾಳೆ ಕಾವ್ಯ. ಆಗ ನನಗೆ ಅವೆಲ್ಲ ಯಾವು ಬೇಡ, ಮತ್ತೆ ಇನ್ನೇನ್ ಬೇಕು? ನನಗೆ ನೀನ್ ಬೇಕು ಅಂತ ಹೇಳ್ತಾ ಇರ್ತಾನೆ ರಾಜ್. ನಾನಾ?
ಅಂತ ಹೇಳ್ತಿದ್ದಂಗೆ ಇನ್ನ ರಾಜ್ ಹೋಗ್ತಾ ಕಾವ್ಯನ ಹತ್ತತ್ರನೇ ಹೋಗ್ತಾ ಇರ್ತಾನೆ. ಇನ್ನ ಅವನ್ ಪ್ರೀತಿ ವಿಚಾರ ಅವಳಿಗೆ ವ್ಯಕ್ತಪಡಿಸ್ಬೇಕು ಅಂತ ಹತ್ರ ತುಂಬಾ ಹತ್ರ ಹೋಗ್ತಾ ಇರ್ತಾನೆ ಕಾವ್ಯನ್ ಹತ್ರ. ಆಗ ಇನ್ನೇನು ಅವನ್ ಕೈ ಸ್ಪರ್ಶ ಕಾವ್ಯನ್ ಮುಖಕ್ಕೆ ತಗಲ್ಬೇಕು. ಅಷ್ಟೊತ್ತಿಗೆ ಕಲ್ಯಾಣ್ ಅನಾಮಿಕಾ ಅಂತ ಕೂಗ್ತಾ ಇರ್ತಾನೆ. ಯಾಕೆ ಕಲ್ಯಾಣ್ ಯಾಕೆ ಹಂಗ್ ಪಡ್ಕೋತಿದ್ದಾನೆ ಅಂತ ರಾಜ್ ಸಹ ಅನ್ಕೊಳ್ತಿದ್ರೆ, ಛೇ ಇದ್ದಿದ್ ಒಂದ್ ಚಾನ್ಸು ಹೋಯ್ತಲ್ಲೋ ಅಂತ ರಾಜ ಅಂತರಾತ್ಮ ಬೈಕೊಂತ ಇರುತ್ತೆ. ಅಯ್ಯೋ ಏನಾಯ್ತೋ ಏನೋ ಅಂತ ಎಲ್ಲರೂ ಎರ್ರಾಬಿರ್ರಿ ಓಡ್ ಬಂದಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಅನಾಮಿಕಾ ಬಾ ಅಂತ ಕೂಗ್ತಾ ಇರ್ತಾನೆ. ನೋಡಿದ್ರೆ ಮನೆ ಮಂದಿಯವರೆಲ್ಲರೂ ಅಲ್ಲಿ ನಿಲ್ಸಿರ್ತಾರೆ. ಯಾಕೆ ಕಾವ್ಯವ್ರೆ ಏನಾಯ್ತು ಅಂತ ಕಾವ್ಯ ಕೇಳ್ತಾ ಇರ್ತಾಳೆ. ಆಗ ಹಿರಿಯತ್ಗೆ ಒಂದ್ ನಿಮಿಷ ಅಂತ ಹೇಳ್ತಾ ಕಲ್ಯಾಣ್, ಅನಾಮಿಕಾ ನಿನಗ್ ಕೂಗ್ತಾ ಇರೋದ್ ಕಿವಿ ಕೇಳಿಸ್ತಾ ಇಲ್ವಾ? ಅದ್ಯಾಕೆ ಅಂಕಿರಿಸ್ತಾ ಇದ್ಯಾ ಕಲ್ಯಾಣ್? ನಾನ್ ಏನೋ ಅಪರಾಧ ಮಾಡಿರೋ ನನ್ ಕೈದಿ ತರ ನೀನ್ ನೋಡ್ತಾ ಇದ್ಯಾ? ಯಾಕೆ ಅಂಕಿಸ್ಕೋತಾ ಇದ್ಯಾ? ಏನಾಯ್ತು ಹೇಳು ಅಂತ ಕೇಳ್ತಾ ಇದ್ರೆ, ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳ್ತಾ ಇದ್ಯಾ? ಯಾಕೆ ಮೊಮ್ಮಗ್ನೆ ಏನಾಯ್ತು ಅಂತ ಅವ್ರ ಅಜ್ಜಿ ತಾತನು ಸಹ ಕೇಳ್ತಾ ಇರ್ತಾರೆ. ಅಲ್ಲ ಅಜ್ಜಿ ಇಲ್ಲಿ ನಮ್ಮ ಮನೇಲಿ ಮುಸ್ಕಾಕೊಂಡು ಸಂಸಾರ ಮಾಡಕ್ ರೆಡಿ ಇದ್ದಾಳಲ್ಲ, ಅವಳು ಎಂತವಳು ಅಂತ ನಿನಗೆ ಗೊತ್ತಾ? ಅವಳಿಗಂತೂ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ಲ ಅಂತ ಹೇಳ್ತಿದ್ದಂಗೆ, ಯಾಕೆ ಕಲ್ಯಾಣ್ ಏನಾಯ್ತು? ಇದೇನು ಪೇಪರ್ಸ್? ಅದೇನೋ ನಿನ್ ಕೈಯಲ್ಲಿ ಪೇಪರ್ಸು ಅಂತ ರಾಜ್ ಸಹ ಕೇಳ್ತಿದ್ದಂಗೆ, ಡಿವೋರ್ಸ್ ಪೇಪರ್ಸ್ ಅಂತ ಹೇಳಿ ಅನಾಮಿಕನ್ ಮುಖಕ್ಕೆ ಎಸ್ಬಿಡ್ತಾನೆ. ತಗೋ, ನನಗೆ ಇವಳ ಜೊತೆ ಸಂಸಾರ ಮಾಡ್ಕೊಳಕ್ ಇಷ್ಟ ಇಲ್ಲ, ನಾನು ಇವಳಿಂದ ಡಿವೋರ್ಸ್ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಂಗೆ ಮನೆ ಮಂದಿಯವರು ಎಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಯಾಕೆ ಕಲ್ಯಾಣ್ ನಿನಗೇನಾಯ್ತು? ಸಡನ್ ಆಗಿ ಬಂದು ಡಿವೋರ್ಸ್ ತಗೊಂತೀನಿ ಅಂತಿದ್ಯಾ? ಹೌದು, ನನ್ಗೆ ಇವಳ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ. ನನ್ ಜೊತೆ ಬಿಟ್ಟಿ ಆ ಅಪ್ಪು ಜೊತೆ ಸಂಸಾರ ಮಾಡ್ತೀಯಾ? ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಿನ್ ತಾರ ತಿಗಡಿ ಅಂತ ಹೇಳ್ತಿದಂಗೆ, ಕಪಾಳಕ್ ಕೊಡ್ದೇ ಬಿಡ್ತೀನಿ ಅನಾಮಿಕಾ, ಸುಮ್ನೆ ತಾಳ್ಮೆಯಿಂದ ಇದ್ದೀನಿ ನಾನು, ಹೋಗ್ಲಿ ಅಂತ. ಮತ್ತೆ ಇನ್ನೇನ್ ಕಲ್ಯಾಣ್ ನನಗ್ ಡಿವೋರ್ಸ್ ಕೊಡ್ತೀನಿ ಅಂದ್ರೆ ಇನ್ನ ಅಪ್ಪನ ಮದ್ವೆ ಆಗ್ತೀಯ ನೀನು? ಅವಳ ಬುದ್ಧಿ ಎಂತವಳು ಅಂತ ನನ್ಗೂ ಗೊತ್ತು, ನೀನು ಎಂತವನು ಅಂತಾನು ಚೆನ್ನಾಗ್ ಗೊತ್ತಿದೆ. ನಿಮ್ಮಿಬ್ಬರನ್ನ ಬಿಟ್ರೆ ಸುಮ್ನೆ ಸರಿ ಹೋಗುತ್ತಾ ಅಂತ ಹೇಳ್ತಿದಂಗೆ ಇನ್ನ ನಾಗವೇಣಿ, ಏನಾದ್ರೂ ಸ್ವಲ್ಪ ಇಲ್ಲಿ ಹುರಿತಾರೋ ಬೆಂಕಿಗೆ ತುಪ್ಪ ಸುರಿಬೇಕಲ್ಲ ಅಂತ. ಯಾಕೆ ಕಲ್ಯಾಣ್ ನಿನ್ನೆಂತಿ ಮೇಲೆ ನಿನ್ನೆಂತಿಗೆ ನೀನ್ ಯಾಕೆ ಅಷ್ಟು ಡಿವೋರ್ಸ್ ಕೊಡ್ಬೇಕು ಅಂತ ಆಸಕ್ತಿ ಇದೆ? ಅವಳೇನ್ ತಪ್ಪು ಮಾಡಿದಾಳೆ ಅಂತ ಕೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ, ಅತ್ತೆ ನೀವಲ್ಲಿ ಆ ಉ ಅಂತ ಎಲ್ಲ ಹೇಳಿಯಕ್ ಬರ್ಬೇಡಿ ಆಯ್ತಾ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನನು ಸಹ. ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಸಹ ರೂಮಲ್ಲಿ ತಗ್ಲಾಕೊಂಡಿದ್ದು ಅದನ್ನ ಬೇಕು ಅಂತ ಈ ಅನಾಮಿಕಾನೆ ಮಾಡ್ಸಿರೋದು ಅನ್ನೋ ವಿಚಾರನೆಲ್ಲ ಬಾಯ್ ಬಿಟ್ಬಿಡ್ತಾನೆ ಕಲ್ಯಾಣ್. ಆಗ ಇದಕ್ಕೇನಿದೆ ಸಾಕ್ಷಿ ಅಂತ ಕೇಳ್ತಿದ್ದಂಗೆ, ಯಾಕೆ ಕಾವ್ಯವ್ರೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರೆ ಕಾವ್ಯ, ಅದ್ಗೆ ನೋಡಿ ನನ್ನ ಹತ್ರ ಪ್ರೂಫೇ ಇದೆ ಅಂತ ಹೇಳಿ ಅಲ್ಲಿ ಮ್ಯಾನೇಜ್ ಮಾಡಿರೋ ಹುಡುಗನ ಹತ್ರ ಆ ರೂಮ್ ಓಪನ್ ಮಾಡ್ಸಿರೋದು, ಆ ಲಾಕ್ ಓಪನ್ ಮಾಡ್ಸಿರೋದು, ಮತ್ತೆ ಕಲ್ಯಾಣ್ ಮತ್ತೆ ಅಪ್ಪು ಇಬ್ರು ಒಳಗೋಗಿದ ತಕ್ಷಣ ಲಾಕ್ ಹಾಕಿರೋದು ಎಲ್ಲಾನು ರೆಕಾರ್ಡ್ ಆಗಿರುತ್ತೆ. ಅಟ್ ಎ ಟೈಮ್ಗೆ ಮೀಡಿಯಾದವರು ಬಂದಿರೋದು ಎಲ್ಲಾನು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ಕಲ್ಯಾಣ್ ತಗೊಂಡ್ ಬಂದಿರ್ತಾನೆ. ಆಗ ಅದನ್ನ ನೋಡಿ ಎಲ್ಲರಿಗೂ ಸಹ ತುಂಬಾ ಶಾಕ್ ಆಗಿದ್ದಂಗೆ, ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಕಲ್ಯಾಣ್ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಪ್ಪನೂ ಸಹ. ಹೌದು ಅಪ್ಪ, ನೋಡು ಇಂಥವಳು ನನಗೆ ಹೆಂಡತಿ ಆಗ್ಬೇಕಾ? ಯಾರಾದ್ರೂ ಅವ್ರ ಸಂಸಾರನ ಉಳಿಸ್ಕೋಬೇಕು. ಇವಳು ನೋಡಿದ್ರೆ ಈ ರೀತಿ ಮಾಡ್ತಿದ್ದಾಳೆ, ನಾನು ಇವಳ ಜೊತೆ ಸಂಸಾರ ಮಾಡಕ್ ನನಗ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಸಹ. ಈ ಕಡೆ ನೋಡಿದ್ರೆ, ನಾನು ಯಾವುದೇ ತಪ್ಪು ಮಾಡಿಲ್ಲ ಕಲ್ಯಾಣ್, ಇದ್ ನಾನ್ ಮಾಡ್ಸೇ ಇಲ್ಲ ಅಂತ ಅನಾಮಿಕಾ ವಾದ ಮಾಡ್ತಾ ಇದ್ರೆ, ಹೌದಾ ಇರು ಅಂತ ಹೇಳಿ ಆ ಸುಪಾರಿ ಕೊಟ್ಟಿರೋ ವ್ಯಕ್ತಿನೂ ಸಹ ಕರ್ಸಿರ್ತಾನೆ. ನೋಡಿದ್ರೆ ಆ ವ್ಯಕ್ತಿನೂ ಒಳಗ್ ಬಂದಾಗ, ಇವನೇ ಅಲ್ವಾ ಆ ರೂಮ್ಗೆ ಲಾಕ್ ಹಾಕಿರೋದು ಅಂತ ಅವ್ರ ಅಜ್ಜಿ ಹೇಳ್ತಿದಂಗೆ, ಇವನೇ ಅಷ್ಟೇ ಅಜ್ಜಿ, ಎಲ್ಲ ಇವಳೇ ಕೈವಾಡ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಕಲ್ಯಾಣ್. ಈ ಕಡೆ ನೋಡಿದ್ರೆ ಅವನು ಸಹ ನಿಜ ಒಪ್ಕೊಳ್ತಾನೆ, ಹೌದು ಈ ಮೇಡಮೇ ನನಗೆ ಹೇಳಿದ್ದು ಅಂತ ಹೇಳ್ತಿದಂಗೆ ಎಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ರಾಜ್, ಕಾವ್ಯ, ಮನೆ ಮಂದಿಯವ್ರಿಗೆ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ
ಇನ್ನ ಅವಳು ಮಾಡಿರೋ ತಪ್ಪೆಲ್ಲ ಎಲ್ಲರ ಮುಂದೆನೂ ಬಯಲಾಗೋಗಿರುತ್ತೆ. ಇಂಥವಳನ್ನ ನಾನು ಹೆಂಡ್ತಿ ಅಂತ ಒಪ್ಕೊಂಡು ಹೇಗ್ ದೊಡ್ಡಮ್ಮ ನನ್ನ ಮದ್ವೆ, ಇವಳನ್ನ ನಾನು ಹೇಗ್ ದೊಡ್ಡಮ್ಮ ಸಂಸಾರ ಮಾಡಕ್ ಇಷ್ಟಪಡ್ಲಿ? ಹೋ, ನೀನ್ ಈ ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತಿದ್ದೆ ಕಲ್ಯಾಣ್. ಅದಕ್ಕೆ ಆ ಮೀಡಿಯಾದವ್ರನ್ನ ಈ ರೀತಿ ಎಲ್ಲಾನು ನಾನು ಬೇಕು ಅಂತಾನೆ ಪ್ಲಾನ್ ಮಾಡೇ ನಿನ್ನ ಕರೆಸಿದ್ದು. ಹೋ, ಈಗ ಹೋಗು, ನೋಡ್ತೀನಿ ನೀನ ಅಪ್ಪುನ ಮೀಟ್ ಆಗು. ಆಗ ಈ ಅಕ್ಕಪಕ್ಕ ಜನ, ಈ ಊರಿನ ಜನ ಎಲ್ಲ ನಿನ್ಗೇನೆ ಕ್ಯಾಕರ್ ಸುಗಿತಾರೆ. ಮೊನ್ನೆ ತಾನೇ ಅಷ್ಟಾಗಿದ್ಯಲ್ಲಪ್ಪ, ಮತ್ತೆ ಅವಳ ಜೊತೆನೆ ಮಾತಾಡ್ತಾ ಇದೆಯಲ್ಲ ಅಂತ. ಆಗ ಇಲ್ಲಿರೋರೆಲ್ಲ ನಿನ್ನೆ ಹೇಗ್ ನೋಡ್ತಾರೆ ಅಂತ ನನಗೆ ಅಷ್ಟೇ ಸಾಕು. ಆಗ ನೀವಿಬ್ರು ಹೇಗ್ ಸಿಗ್ತೀರಾ ಅಂತ ನನಗೆ ಆಸಕ್ತಿನೇ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಎಲ್ಲರಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅವ್ರಿಗೆ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ಕೋಪ ಬರ್ತಿದ್ದಂಗೆ ಬಂದಿ ಅನಾಮಿಕಾ ಕೆನ್ನೆಗೆ ಪಟಾರ್ ಅಂತ ಹೊಡೆದು ಬಿಡ್ತಾರೆ. ಲೇ, ನೀನೊಂದು ಹೆಂಗ್ಸ, ಹಾ? ನಿನ್ಗೆ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ಯಾ ಇಲ್ವಾ? ನೀನ್ ಎಷ್ಟೇ ತಪ್ಪು ಮಾಡಿದ್ರು ಹೋಗ್ಲಿ, ನನ್ ಮಗಳ ತರ ಅರ್ಥ ಮಾಡ್ಕೊಂಡು ಹೋಗ್ತಾಳೆ. ನನ್ ಮಗನ್ ಜೊತೆ ನೀನ್ ಎಷ್ಟೋ 1000 ಸತಿ ಜಗಳ ಆಡಿದ್ಯಾ, ಇವತ್ತಿಲ್ಲ ನಾಳೆ ಅರ್ಥ ಮಾಡ್ಕೋತೀರಾ ಅಂತೆಲ್ಲ ಅನ್ಕೊಳ್ತಾ ಹೋಗ್ತಿದೆ. ನೋಡಿದ್ರೆ ನೀನ್ ಈ ರೀತಿ ಕೆಲಸ ಮಾಡಿದ್ಯಾ, ನನಗೆ ನಿನ್ನ ನೋಡ್ತಿದ್ರೆ ಅಸಹ್ಯ ಆಗ್ತಿದೆ ಅಂತ ಧನಲಕ್ಷ್ಮಿಯವರು ಸಹ ಅನಾಮಿಕಾಗೆ ಹೊಡೆದಿ ಬೈತಾ ಇರ್ತಾರೆ. ಈಗ ಅನಾಮಿಕಾ ಮಾಡಿರೋ ತಪ್ಪಿಂದ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ತುಂಬಾ ಬೇಜಾರಾಗಿದೆ. ಕಲ್ಯಾಣ್ ಅನಾಮಿಕಾಗೆ ಡಿವೋರ್ಸ್ ಕೊಡ್ತಾನ? ಅನಾಮಿಕಾ ಅನ್ಕೊಂಡಂಗೆ ಅಪ್ಪುಗೂ ಮತ್ತೆ ಕಲ್ಯಾಣ್ಗೂ ಮದ್ವೆ ಆಗುತ್ತಾ? ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ರಾಜ್ ಸುಖವಾಗಿ ಮಾಡ್ಕೋತಾರೆ ಅಂತ ಮನೆ ಮಂದಿಯವರೆಲ್ಲರೂ ಖುಷಿಯಿಂದ ಆಸೆ ಪಟ್ಟಿದ್ರೆ, ಈ ಕಡೆ ಕಲ್ಯಾಣ್ ಮನೇಲಿ ರಾಧಾಂತಗಳಿಂದ ಅವರಿಬ್ರು ಮತ್ತೆ ಒಂದಾಗ್ತಾರ ಅಥವಾ ಇಲ್ವಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.